ನಮಸ್ಕಾರ ಸ್ನೇಹಿತರೆ. ಮುಂಬೈ ತಂಡವನ್ನ ಬಿಟ್ಟುಕೊಟ್ಟ ಸೂರ್ಯಕುಮಾರ್ ಯಾದವ್. ಸೂರ್ಯನ ಹಿಂದೆ ಬಿದ್ದ 3 ತಂಡಗಳು, ನಾಯಕತ್ವದ ಭರವಸೆಯನ್ನ ಕೊಟ್ಟ ಫ್ರಾಂಚೈಸಿಗಳು. ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಮತ್ತು ಸೂರ್ಯಕುಮಾರ್ ಯಾದವ್ ಅವರು ಯಾವ ರೀತಿ ಮುಂಬೈ ತಂಡವನ್ನ ತೊರೆದರು, ಅದೇ ರೀತಿ ಸೂರ್ಯನ ಹಿಂದೆ ಬಿದ್ದಿರುವ ಆ 3 ತಂಡಗಳು ಯಾವುವು ಮತ್ತು ಸೂರ್ಯನಿಗೆ ಆ 3 ತಂಡಗಳು ಕೊಟ್ಟ ಆಫರ್ ಎಷ್ಟು ಕೋಟಿ ಗೊತ್ತಾ? ಇದರ ಬಗೆಗಿನ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನ ತಿಳಿಯುವ ಮೊದಲು ನೀವು ಕೂಡ ಸೂರ್ಯಕುಮಾರ್ ಯಾದವ್ ಅವರ ಅಭಿಮಾನಿಯಾಗಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಅಗತ್ಯವಾಗಿ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಅದೇ ರೀತಿ IPL ನ 10 ತಂಡಗಳಲ್ಲಿ ನಿಮ್ಮ ಫೇವರೇಟ್ ತಂಡ ಯಾವುದು ಅನ್ನುವ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ತಪ್ಪದೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಯಾಕಂದ್ರೆ ನೀವು ಮಾಡುವ ಒಂದೊಂದು ಕಾಮೆಂಟ್ ಒಂದೊಂದು ಲೈಕ್ ಕೂಡ ಬಹಳ ಬಹಳ ಮುಖ್ಯ. ಹೌದು ಸ್ನೇಹಿತರೆ, IPL ಟ್ರೇಡ್ ವಿಂಡೋ ಓಪನ್ ಆದ ಬಳಿಕ ದೊಡ್ಡ ದೊಡ್ಡ ಬದಲಾವಣೆಗಳು ನಡೆದಿವೆ. ಇಂದಿಗೆ ಸರಿಯಾಗಿ 1 ತಿಂಗಳ ಹಿಂದೆ ಗುಜರಾತ್ ತಂಡದಿಂದ ಹಾರ್ದಿಕ್ ರವನ್ನ ಮುಂಬೈ ತಂಡವು ಟ್ರೇಡ್ ಮಾಡಿಕೊಂಡಿತ್ತು. ಆದರೆ ಇಲ್ಲಿವರೆಗೂ ಮುಂಬೈ ಪಾಳೆಯದಲ್ಲಿ ಎಲ್ಲವೂ ಸರಿಯಾಗಿ ಇತ್ತು. ಯಾವಾಗ ಡಿಸೆಂಬರ್ 15ರಂದು ಮುಂಬೈ ಫ್ರಾಂಚೈಸಿಯು ಹಾರ್ದಿಕ್ ರವರನ್ನ ತಮ್ಮ ತಂಡದ ನಾಯಕನಾಗಿ ಘೋಷಿಸಿತು, ಆವಾಗಿನಿಂದ ಮುಂಬೈ ಮನೆಯಂಗಳದಲ್ಲಿ ಕೋಲಾಹಲ ಎದ್ದಿದೆ. ಹೌದು ಸ್ನೇಹಿತರೆ, ರೋಹಿತ್ ಶರ್ಮಾರವರು IPL ಕಂಡ ಅತ್ಯಂತ ಯಶಸ್ವಿ ನಾಯಕ. ಮುಂಬೈ ತಂಡಕ್ಕೆ 5 ಟ್ರೋಫಿಗಳನ್ನ ತಂದುಕೊಟ್ಟ ಜಗದಂಕ ಮಲ್ಲ ನಮ್ಮ ಶರ್ಮಾರವರು. ಆದರೆ ಇದೀಗ ಇಂತಹ ರೋಹಿತ್ ಶರ್ಮಾರವರನ್ನೇ ಮುಂಬೈ ಫ್ರಾಂಚೈಸಿಯು ನಾಯಕತ್ವದಿಂದ ಕೆಳಗಿಳಿಸಿದೆ. ಇದರಿಂದಾಗಿ ಇದೀಗ ಮುಂಬೈ ತಂಡದಲ್ಲಿ ಎಲ್ಲವೂ ಸರಿ ಇಲ್ಲ ಎಂದು ತಿಳಿದು ಬಂದಿದೆ ಸ್ನೇಹಿತರೆ. ಅಲ್ಲದೆ ಹಾರ್ದಿಕ್ ಕ್ಯಾಪ್ಟನ್ ಆದ ಕೂಡಲೇ ತಂಡದ ಇತರೆ ಆಟಗಾರರಾದ ಸೂರ್ಯಕುಮಾರ್ ಯಾದವ್, ಜಸ್ಪ್ರೀತ್ ಬುಮ್ರಾ ರವರು ಸೋಷಿಯಲ್ ಮೀಡಿಯಾದಲ್ಲಿ ಬಹಿರಂಗವಾಗಿ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಹೌದು ಸ್ನೇಹಿತರೆ, ಹಾರ್ದಿಕ್ ಪಾಂಡ್ಯರವರು ಕ್ಯಾಪ್ಟನ್ ಆದ ಕೂಡಲೇ ಸೂರ್ಯಕುಮಾರ್ ಯಾದವ್ ಅವರು ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಒಡೆದಿರುವ ಹಾರ್ಟ್ ನ ಇಮೋಜಿ ಹಾಕಿಕೊಳ್ಳುವ ಮೂಲಕ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಈ ಮೂಲಕ ತಿಳಿದು ಬರುವ ಸ್ಪಷ್ಟ ವಿಚಾರ ಏನು ಅಂದ್ರೆ, ಹಾರ್ದಿಕ್ ಪಾಂಡ್ಯರವರು ಕ್ಯಾಪ್ಟನ್ ಆದ ಬೆನ್ನಲ್ಲೇ ಸೂರ್ಯಕುಮಾರ್ ಯಾದವ್ ಅವರು ಸಿಡಿಮಿಡಿ ಹೊಂದಿದ್ದಾರೆ. ಇದೇ ಕಾರಣದಿಂದಾಗಿ ಇದೀಗ ಸೂರ್ಯರವರು ಮುಂಬೈ ತಂಡವನ್ನ ತೊರೆದಿದ್ದಾರೆ ಎಂದು ವರದಿಯಾಗಿದೆ. ಅಲ್ಲದೆ ಸೂರ್ಯಕುಮಾರ್ ಯಾದವ್ ಅವರನ್ನ ಈ 3 ತಂಡಗಳು ಟಾರ್ಗೆಟ್ ಮಾಡಲಿವೆ ಸ್ನೇಹಿತರೆ. ಮೊದಲನೇದಾಗಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಹೌದು, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಇದೀಗ ಸದ್ಯ ನಾಯಕತ್ವದ ಹುಡುಕಾಟದಲ್ಲಿ ಇದೆ. ಹೀಗಾಗಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ಸೂರ್ಯಕುಮಾರ್ ಯಾದವ್ ಅವರು ಒಳ್ಳೆಯ ಆಯ್ಕೆ ಆಗಲಿದ್ದಾರೆ ಅಂತ ಹೇಳಬಹುದು. ಇನ್ನು 2ನೇ ತಂಡ ಯಾವುದು ಅಂತ ನೋಡ್ತಾ ಬರುವುದಾದ್ರೆ KKR. ಹೌದು ಸ್ನೇಹಿತರೆ, KKR ಫ್ರಾಂಚೈಸಿಯು ಕೂಡ ಸೂರ್ಯಕುಮಾರ್ ಯಾದವ್ ಅವರ ಹಿಂದೆ ಬಿದ್ದಿದೆ. ಸೂರ್ಯರಿಗಾಗಿ ಹಣದ ಮಳೆಯನ್ನೇ ಸುರಿಯಿಸಲು KKR ಫ್ರಾಂಚೈಸಿಯು ಮುಂದಾಗಿದೆ ಅಂತ ಹೇಳಬಹುದು. ಇನ್ನು 3ನೇ ತಂಡ ಯಾವುದು ಅಂತ ನೋಡ್ತಾ ಬರುವುದಾದ್ರೆ ಡೆಲ್ಲಿ ಕ್ಯಾಪಿಟಲ್ಸ್. ಹೌದು ಸ್ನೇಹಿತರೆ, ಡೆಲ್ಲಿ ಕ್ಯಾಪಿಟಲ್ಸ್ ಕೂಡ ಸೂರ್ಯನ ಹಿಂದೆ ಬಿದ್ದಿದೆ. ಅಲ್ಲದೆ ರಿಷಬ್ ಪಂತ್ ರವರು ಇನ್ನೂ ಕೂಡ ಸಂಪೂರ್ಣವಾಗಿ ಫಿಟ್ ಆಗಿಲ್ಲ. ಹೀಗಾಗಿ ಡೆಲ್ಲಿ ಕ್ಯಾಪಿಟಲ್ಸ್ ಕೂಡ ಉತ್ತಮ ಆಟಗಾರನ ಹುಡುಕಾಟದಲ್ಲಿದೆ ಬಂಧುಗಳೇ. ಇನ್ನು ಎಲ್ಲಾ ತಂಡಗಳು ಸೂರ್ಯಕುಮಾರ್ ಯಾದವ್ ಅವರನ್ನ ಟ್ರೇಡ್ ಮಾಡಲು ತೆರೆಮರೆಯ ಹಿಂದೆ ಕಸರತ್ತನ್ನ ನಡೆಸುತ್ತಿದೆ ಅಂತ ಹೇಳಬಹುದು. ಇವರಿಗೆ ಬರೋಬ್ಬರಿ 18 ರಿಂದ 25 ಕೋಟಿಯ ಬಹಿರಂಗ ಆಫರ್ ನ ಎಲ್ಲಾ ತಂಡಗಳು ಎದುರಿಟ್ಟಿವೆ ಸ್ನೇಹಿತರೆ. ವೀಕ್ಷಕರೇ, ನಿಮ್ಗೆ ಏನ್ ಅನ್ಸುತ್ತೆ? ಸೂರ್ಯಕುಮಾರ್ ಯಾದವ್ ಅವರು ಯಾವ ತಂಡಕ್ಕೆ ಹೋಗಬೇಕು ಅನ್ನುವ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ. ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು.